ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ನಾಳೆ ಬಹಳ ವಿಶೇಷವಾಗಿರುವಂತಹ ಶುಭಕರವಾಗಿರುವ ಶುಕ್ರವಾರ ಜುಲೈ 17ನೇ ತಾರೀಕು. ನಾಳೆಯಿಂದ ಆಷಾಢ ಶುಕ್ರವಾರ ಪ್ರಾರಂಭ. ಆಷಾಢ ಮಾಸದಲ್ಲಿ ಖಂಡಿತವಾಗಿ ತಾಯಿ ಚಾಮುಂಡೇಶ್ವರಿ, ಲಕ್ಷ್ಮೀ ದೇವಿ ಹಾಗೂ ದುರ್ಗಾ ಮಾತೆಯನ್ನು ಪೂಜಿಸುವಂತಹ ಸಮಯ ಅಂತ ಹೇಳ್ಬೋದು. ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈ ಸಮಯದಲ್ಲಿ ನೀವು ಮಾಡುವಂತಹ ಪೂಜೆ ಪುನಸ್ಕಾರ, ಒಳ್ಳೆಯ ಕರ್ಮಗಳು ವಿಶೇಷವಾಗಿ ಜೀವನದಲ್ಲಿ ಎಲ್ಲ ರೀತಿಯ ಆಶೀರ್ವಾದವನ್ನು ತಂದುಕೊಡುತ್ತೆ. ನಿಮ್ಮ ಪ್ರತಿ ಕಷ್ಟಗಳು ದೂರವಾಗಿ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಸಮಯ ಶುರುವಾಗುತ್ತೆ ಅಂತ ಹೇಳಬಹುದು. ಈ ರಾಶಿಯವರಿಗೆ ಬಂಪರ್ ಲಾಭ ದೊರಕುತ್ತೆ. ಅಷ್ಟೇ ಅಲ್ಲದೆ ದಶಮಾಂಶಗಳ ಪ್ರಕಾರ ಅತ್ಯುತ್ತಮವಾದ ಯೋಗ ನಿರ್ಮಾಣವಾಗುತ್ತೆ. ಗ್ರಹಗಳ ಒಂದು ಅನುಗ್ರಹ ನಿಮ್ಮ ಕೈ ಹಿಡಿಯುತ್ತೆ. ಈ ರಾಶಿಯವರಿಗೆ ಮುಂದಿನ 17 ವರ್ಷಗಳವರೆಗೂ ತನ್ನದೇ ಆದ ಅವಧಿಯಲ್ಲಿ ಹಿಮ್ಮುಖವಾದ ಸಂಚಾರವನ್ನು ಮಾಡ್ತಿರುವಂತಹ ಮಂಗಳನು ವಿಶೇಷವಾಗಿ ಲಾಭವನ್ನು ತಂದುಕೊಡ್ತಾನೆ. ಹಾಗಾದರೆ ಯಾವ ರಾಶಿಯವರಿಗೆ ಪ್ರೀತಿ ಜೀವನದಲ್ಲಿ, ವೃತ್ತಿ ಜೀವನದಲ್ಲಿ, ವ್ಯಾಪಾರ ವ್ಯವಹಾರದಲ್ಲಿ, ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಅನೇಕ ಶುಭ ಫಲಗಳು ಪಡೆದುಕೊಳ್ತೀರಾ? ಅದೇ ರೀತಿ ನಿಮ್ಮ ಜೀವನದ ಎಲ್ಲ ರೀತಿಯ ತೊಂದರೆಗಳಿಂದ ಪರಿಹಾರ ಸಿಗುತ್ತೆ. ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ನಿಮ್ಮ ರಾಶಿಯಲ್ಲಿ ಚಲಿಸುತ್ತಿರ್ತಕ್ಕಂತಹ ವಿಶೇಷವಾದ ಗ್ರಹಗಳ ಒಂದು ಆಶೀರ್ವಾದ ಕೂಡ ನಿಮ್ಮ ಆತ್ಮಬಲ ನಿರ್ಧಾರವನ್ನು ಹೆಚ್ಚಿಸಿಕೊಳ್ಳೋಕೆ ಸಾಮರ್ಥ್ಯವನ್ನು ತಂದುಕೊಡುತ್ತೆ. ಹಾಗಾದರೆ ಈ ರಾಶಿಯವರು ದೊಡ್ಡ ಮಟ್ಟದ ಲಾಭವನ್ನು, ಹೊಸ ಗ್ರಾಹಕರನ್ನು, ವ್ಯಾಪಾರದಲ್ಲಿ ಆರ್ಥಿಕ ಅವಕಾಶಗಳನ್ನು ಪಡೆದುಕೊಳ್ತಾರೆ. ಈಗ ಎಲ್ಲ ರೀತಿಯ ಒಂದು ಅದೃಷ್ಟ, ವಿಶೇಷವಾದ ಲಾಭ, ಸವಾಲುಗಳಿಂದ ದೂರ ನೆಮ್ಮದಿಯನ್ನು ಕಂಡುಕೊಳ್ತಕ್ಕಂತಹ ರಾಶಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವು ಕೂಡ ಲಕ್ಷ್ಮೀ ದೇವಿಯ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಿಮ್ಮ ಜೀವನದಲ್ಲಿ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಜಾಸ್ತಿ ಆಗುತ್ತೆ. ಧನ ಸಂಪತ್ತಿನ ಮನೆಯಾದ ವಿಷಯದಲ್ಲಿ ಸಕ್ರಿಯವಾಗಿರುವ ಕಾರಣ ವ್ಯಾಪಾರದಲ್ಲಿ ದೊಡ್ಡ ಲಾಭ, ಹೊಸ ಗ್ರಾಹಕರು, ಎದುರಿಸುತ್ತಿರುವಂಥ ಅಡೆತಡೆಗಳು ದೂರವಾಗುತ್ತೆ. ಈ ರಾಶಿ ಚಕ್ರದವರಿಗೆ ಸಕಾರಾತ್ಮಕವಾದ ಪ್ರಗತಿಯನ್ನು ಕೊಂಡುಕೊಳ್ತಕ್ಕಂತಹ ಸಮಯ. ನಿಮ್ಮ ರಾಶಿಯಲ್ಲಿ ಪರಾಕ್ರಮವನ್ನು ಹೆಚ್ಚಿಸುತ್ತದೆ. ಒಟ್ಟಾರೆಯಾಗಿ ಆರ್ಥಿಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಬಂಪರ್ ಲಾಟರಿ, ಗೋಲ್ಡನ್ ಟೈಮ್ ಶುರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈ ಒಂದು ಆಷಾಢ ಮಾಸದಿಂದ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ. ನಿಮ್ಮ ಅಪೂರ್ಣ ಕೆಲಸಗಳೆಲ್ಲ ಪೂರ್ಣವಾಗುತ್ತೆ. ಈ ರಾಶಿಯಲ್ಲಿ ಇರ್ತಕ್ಕಂಥ ಪತ್ರಿಕೋದ್ಯಮ, ಮಾಧ್ಯಮ, ಐಟಿ, ಡಿಜಿಟಲ್ ಮಾರ್ಕೆಟಿಂಗ್, ಲೇಖನ, ಶಿಕ್ಷಣ, ಬ್ಯಾಂಕಿಂಗ್ ಯಾವುದೇ ರೀತಿಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ರು ಗೌರವ, ಹೊಸ ಅವಕಾಶಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಮಹತ್ವಪೂರ್ಣವಾದ ವಿಚಾರಗಳ ಬಗ್ಗೆ ನಿಮಗೆ ಯಶಸ್ಸು ದೊರಕುವಂತಹ ಸಾಧ್ಯತೆ ಇದೆ. ಈ ರಾಶಿ ಚಕ್ರದವರು ನಿಮ್ಮ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ, ಕೌಶಲ್ಯವು ಸಾಕಷ್ಟು ಬಲವಾಗುತ್ತೆ. ಜೊತೆಗೆ ಸಾಹಸ ಮತ್ತು ಕೆಲಸವನ್ನು ಮಾಡುವ ಸಾಮರ್ಥ್ಯವನ್ನು ಹೆಚ್ಚಿಸಲಾಗುತ್ತದೆ. ಈ ರಾಶಿಯವರಿಗೆ ಇನ್ನು ಮುಂದೆ ಕಳೆದು ಹೋದಂತಹ ನಿಮ್ಮ ಹಣವನ್ನು ಯಾವದಲ್ಲಿ ನೀವು ವಾಪಸ್ ಪಡೆಯಲು ಸಾಧ್ಯವಾಗಬಹುದು. ಜೊತೆಗೆ ಅವಧಿಯಲ್ಲಿ ರಾಶಿಯವರು ಹಿರಿಯ ಅಧಿಕಾರಿಗಳು ಮತ್ತು ಪ್ರಭಾವಶಾಲಿ ವ್ಯಕ್ತಿಯೊಂದಿಗೆ ಸಂಪರ್ಕವನ್ನು ಇನ್ನಷ್ಟು ಬಲಪಡಿಸಬಹುದು. ಇಷ್ಟೆಲ್ಲ ಅದೃಷ್ಟ ಲಾಭವನ್ನು ಕಂಡುಕೊಂಡು ವೃತ್ತಿ ಜೀವನದಲ್ಲಿ ಶುಭ ಫಲವನ್ನು ಪಡೆದುಕೊಳ್ತಕ್ಕಂತಹ ರಾಶಿಗಳು ಯಾವ್ಯಾವು, ನಿಮ್ಮ ಮನೆಯಲ್ಲಿ ಸಕಾರಾತ್ಮಕವಾದ ಫಲಿತಾಂಶವನ್ನು ಯಾವ ರೀತಿ ಕಂಡುಕೊಳ್ತೀರಾ ಎಲ್ಲವನ್ನ ಕೂಡ ತಿಳಿದುಕೊಂಡಿದ್ದೀರಾ. ಒಟ್ಟಾರೆಯಾಗಿ ಮನೆಯಲ್ಲಿ ಹೊಗಳಿಕೆಗೆ ಪಾತ್ರರಾಗ್ತೀರಾ. ಗುರು ಹಿರಿಯರ ಆಶೀರ್ವಾದವನ್ನು ಕಂಡುಕೊಳ್ತೀರಾ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶ ಪಡೆಯುವ ಸಾಧ್ಯತೆ ಇದೆ. ಇಷ್ಟೆಲ್ಲ ಅದೃಷ್ಟವನ್ನು ಕಂಡುಕೊಳ್ಳುವ ರಾಶಿಗಳು ಯಾವ್ಯಾವು ಅಂತ ನೋಡೋದಾದರೆ ಮಿಥುನ ರಾಶಿ, ಮೀನ ರಾಶಿ, ತುಲಾ ರಾಶಿ, ಧನಸ್ಸು ರಾಶಿ, ಕಟಕ ರಾಶಿ, ಕುಂಭ ರಾಶಿ, ಮೇಷರಾಶಿ, ಮಕರ ರಾಶಿ. ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಲಕ್ಷ್ಮೀ ದೇವಿ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.